ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಡಿಗೇರ್ ಮಾಡುವ ನಮಸ್ಕಾರಗಳು. ರಮ್ಯ ಕಥಾಲೋಕಕ್ಕೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ. ನೀವೀಗ ಪ್ರೀತಿಯ ಥೇರು ಧಾರಾವಾಹಿಯ 53ನೇ ಅಧ್ಯಾಯವನ್ನು ಕೇಳ್ತಾ ಇದ್ದೀರಾ. ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಥೆನ ಲೈಕ್ ಮಾಡಿ, ಶೇರ್ ಮಾಡಿ ಪ್ರೋತ್ಸಾಹಿಸಿ. ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ. ಇದೇನು ಕಾಫಿ ಲೋಟ ಮರಿ ಹಾಕಲಿ ಅಂತ ಕಾಯ್ತಾ ಇದ್ದೀರಾ ಎನ್ನುತ್ತಾ ಬಂದ ಆದಿತ್ಯನ ಮಾತಿಗೆ ಬೆಚ್ಚಿದಳು ಅದಿತಿ. ಏನ್ರಿ ಬೆಚ್ಚಿಬಿಡೋಷ್ಟು ಜೋರಾಗಿ ಮಾತಾಡಿದ್ನ ನಾನು? ಇನ್ಮೇಲೆ ವಾಲ್ಯೂಮ್ ಬಟನ್ ಸಣ್ಣ ಮಾಡಿ ಇಟ್ಕೊಳ್ತೀನಪ್ಪ ಎಂದ ಸಪ್ಪೆ ಮುಖ ಮಾಡಿದಂತೆ ನಾಟಕ ಮಾಡಿ. ಅಯ್ಯೋ ಹಾಗಲ್ಲ ರೀ, ನಾನು ಏನೋ ಯೋಚನೆ ಮಾಡ್ತಾ ಕೂತಿದ್ದೆ, ಸಡನ್ನಾಗಿ ನೀವು ಮಾತಾಡಿದ್ರಲ್ಲ ಅದಕ್ಕೆ ಬೆಚ್ಚಿದೆ ಅಷ್ಟೇ ಎಂದವಳು. ನಿಮ್ಮ ಕಾಫಿ ಆಯಿತಾ ಎಂದಳು. ಆಯಿತು ಅನು ಕೊಟ್ಲು. ಈಗ ಫ್ರೀ ಇದ್ದೀರಾ? ಸ್ವಲ್ಪ ಹೊತ್ತು ತೋಟದ ಕಡೆ ಹೋಗಿ ಬರೋಣ ಎಂದ. ತಮ್ಮಿಬ್ಬರ ನಡುವೆ ಇದ್ದ ಸಂಕೋಚದ ಪರದೆ ಸರಿಸುವ ಕೆಲಸಕ್ಕೆ ಕೈ ಹಾಕಿದ್ದ ಆದಿ. ಹಾಂ ಹೋಗೋಣ, ಒಂದು ಮಾತು ಅತ್ತೆಗೆ ಹೇಳಿ ಬಂದುಬಿಡ್ತೀನಿ ಎಂದು ಸೌಭಾಗ್ಯಮ್ಮ ಇದ್ದ ಕಡೆ ಹೋದಳು ಅದಿತಿ. ಅವಳ ಸಂಭ್ರಮದ ನಡೆಗೆ ಬಾಗಿ ಬೆಳಕುತ್ತಾ ಸಾಥ್ ಕೊಡುತ್ತಿದ್ದ ಅವಳ ಜಡೆಯನ್ನೇ ನೋಡುತ್ತಿದ್ದ ಆದಿತ್ಯ. ವಾರುಣಿ ಆರಾಮೇನೆ? ವಾರಿಜಾಳ ವಾತ್ಸಲ್ಯದ ನುಡಿಗೆ ವಾರುಣಿಯ ಮನ ಅರಳಿತ್ತು. ಹ್ಞೂ ಕಣಕ್ಕ, ನೀನು ಹೆಂಗಿದೆಯೇ? ಇತ್ತಲಿಂದಲೂ ವಾತ್ಸಲ್ಯದ ಸಿಂಚನ. ಆರಾಮಿದೀನಿ ಕಣೆ. ನಮ್ಮ ಅದಿತಿ ಇಲ್ಲದೆ ಇರೋದು ಭಾರಿ ಬಣ ಬಣ ಅನ್ನೋದು ಬಿಟ್ಟರೆ ಇನ್ನೆಲ್ಲ ಸರಿ ಇದೆ ನೋಡು. ಅಲ್ಲಿ ಅಣ್ಣ, ಅತ್ತಿಗೆ, ಅಮ್ಮ ಎಲ್ಲ ಆರಾಮಾ ಕೇಳಿದಳು ವಾರಿಜ. ಹ್ಞೂ ಮಾರಾಯ್ತಿ, ಎಲ್ಲ ಆರಾಮೆ. ಅತ್ತಿಗೆ ಹೇಳ್ತಿದ್ಲು, ನೀವು ಅಣ್ಣ ತಂಗಿ ಮಾತು ಗಂಟೆ ಆದರೂ ಮುಗಿಯಲ್ಲ ಅಂತ. ಇಷ್ಟು ವರ್ಷ ಆಡದೇ ಇರೋ ಮಾತೆಲ್ಲ ಒಟ್ಟಿಗೆ ಆಡಿ ಮುಗಿಸ್ತಾ ಇದ್ದೀರೋ ಏನು ಕತೆ? ಅಕ್ಕನನ್ನು ಕಿಚಾಯಿಸಿದಳು. ಹೋಗೆ, ದಿನ ಏನು ಗಂಟೆಗಟ್ಟಲೆ ಮಾತಾಡಲ್ಲ, ವಾರಿಜ ಹುಸಿ ಮುನಿಸಲ್ಲಿ ಹೇಳಿದಳು. ಹೌದಮ್ಮ ವಾರುಣಿ, ದಿನ ಏನು ಗಂಟೆಗಟ್ಟಲೆ ಮಾತಾಡಲ್ಲ. ನಿನ್ನೆ 55 ನಿಮಿಷಕ್ಕೆ ಮುಗಿಸ್ಬಿಟ್ಟಿದ್ದಾರೆ, ಮೊನ್ನೆ 58 ನಿಮಿಷ. ಲೀಲಾ ಸುಮ್ಮನೆ ಗಂಟೆಗಟ್ಟಲೆ ಅಂತ ಹೇಳಿದಾಳೆ ನಿನಗೆ ಅಷ್ಟೇ. ಪಕ್ಕದಲ್ಲೇ ಕುಳಿತಿದ್ದ ಶ್ರೀಕಾಂತ್ ಮಡದಿಯನ್ನು ರೇಗಿಸುವ ಅವಕಾಶ ಬಿಡುವವರಲ್ಲ. ಶ್ರೀ, ನೀವು ಕೂಡನಾ ಎನ್ನುತ್ತಾ ಅವನ ಪಕ್ಕದಿಂದ ಎದ್ದು ತನ್ನ ರೂಮಿನ ಕಡೆ ನಡೆದಳು ವಾರಿಜ. ಇನ್ನೂ ನಿಗುತ್ತಿದ್ದ ವಾರಣಿಗೆ, ಅಯ್ಯಿ ಬಿಡ ಸಾಕು, ಅದೆಷ್ಟು ನಗ್ತೀಯಾ? ನೀವಂತೂ ಒಂದೇ ಊರಲ್ಲಿದ್ದೀರಾ, ದಿನ ಮುಖ ನೋಡ್ತೀರಾ, ಮಾತಾಡ್ತೀರಾ. ನಾನು ಎಷ್ಟು ದೂರ ಇದ್ದೀನಿ, ದಿನಕ್ಕೆ 1 ಗಂಟೆ ಕೂಡ ಮಾತಾಡಬಾರ್ದಾ? ನಸುಮನಿಸ್ತಲ್ಲಿ ಕೇಳಿದಳು. ಅಯ್ಯೋ, ಗಂಟೆ ಬಿಟ್ಟು 2 ಗಂಟೆ ಮಾತಾಡಿ ಮಾರಾಯ್ತಿ, ಯಾರು ಬೇಡ ಅಂತಾರೆ? ನಾವು ಸುಮ್ಮನೆ ನಿನ್ನನ್ನು ರೇಗಿಸಿದ್ದಷ್ಟೇ ಎಂದವಳು. ಆದ್ಯ ಹೇಗಿದ್ದಾಳೆ? ಆ ಹುಡುಗಿ ಮಾತಿಗೆ ಸಿಗ್ತಾ ಇಲ್ಲ ನೋಡು ಎಂದಳು. ಆದ್ಯ ಚೆನ್ನಾಗಿದ್ದಾಳೆ, ಅದೇ ಆ ಕಲ್ಚರಲ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ನಲ್ಲಿ ಬ್ಯುಸಿ ಇದ್ದಾಳೆ. ಮನೆಗೆ ಬಂದಮೇಲೆ ನಿಂಗೆ ಕಾಲ್ ಮಾಡೋಕ್ಕೆ ಹೇಳ್ತೀನಿ ಬಿಡು ಎಂದವಳು ಕ್ಷಣ ತಡೆದು, ವಾರುಣಿ ಅದಿತಿ ಹೇಗಿದ್ದಾಳೆ ಎಂದು ಕೇಳಿದಳು. ಅದಿತಿ ತುಂಬ ಚೆನ್ನಾಗಿದ್ದಾಳೆ, ಇಲ್ಲಿ ಎಲ್ರಿಗೂ ತುಂಬ ಹೊಂದ್ಕೊಂಡಿದ್ದಾಳೆ. ಅವಳು ಹೊಂದ್ಕೊಂಡಿರೋ ರೀತಿ ನೋಡಿದ್ರೆ ಅಷ್ಟು ದೊಡ್ಡ ಸಿಟಿಲಿ ಬೆಳೆದ ಹುಡುಗಿ ಅಂತ ಅನಿಸೋದೇ ಇಲ್ಲ. ನಿಜಕ್ಕೂ ಬಂಗಾರದಂಥ ಹುಡುಗಿ ಕಣೆ ನಮ್ಮ ಅದಿತಿ ಎಂದಾಗ ಹೆತ್ತೊಡಲು ಹೆಮ್ಮೆಯಿಂದ ಉಬ್ಬಿತ್ತು. ಅವಳು ಹಾಗೇ ಬೇಗ ಹೊಂದ್ಕೊಂಡು ಬಿಡ್ತಾಳೆ. ನನಗೆ ಅವಳ ಬಗ್ಗೆ ಒಂದೇ ಯೋಚನೆ, ಅವಳು ತುಂಬ ಸಂಕೋಚದ ಸ್ವಭಾವದವಳು. ಅಕಸ್ಮಾತ್ ನನಗೇನಾದರೂ ತೊಂದರೆ ಆದ್ರೂ ಯಾರ ಹತ್ರನೂ ಹೇಳ್ಕೊಳ್ಳಲ್ಲ, ಬಾಯಿ ಮುಚ್ಕೊಂಡು ಅನುಭವಿಸ್ತಾಳೆ. ಅದೇ ಅವಳು ದೊಡ್ಡ ಮೈನಸ್ ಪಾಯಿಂಟ್. ಮಗಳ ಕ್ಷೇಮದ ಬಗ್ಗೆ ಕಾಳಜಿ ಇರೋದು ಸಹಜ ತಾನೇ? ಆದೇ ಇದಾನಲ್ಲ, ನೋಡ್ಕೊಳ್ತಾನೆ ಬಿಡು ಎಂದಳು ವಾರುಣಿ. ಅದು ವಾರುಣಿ, ನಿನ್ನನ್ನು ಒಂದು ಮಾತು ಕೇಳಬೇಕಾಗಿತ್ತು ತುಸಿ ಹಿಂಜರಿಕೆಯಿಂದಲೇ ಕೇಳಿದಳು ವಾರಿಜ. ಏನು ಹೇಳೆ? ವಾರುಣಿಯ ನಿರಾಳವಾದ ಮಾತು. ಮತ್ತೆ ನೀನು ತಪ್ಪು ತಿಳ್ಕೊಬಾರ್ದು. ಅದೇಕೋ ವಾರಿಜಾಳನ ನುಡಿಯಲ್ಲಿ ಹಿಂಜರಿಕೆಯೇ. ಯಾಕೋ ಪೀಠಕ್ಕೆ ಉದ್ದ ಆಗ್ತಾ ಇದೆಯಲ್ಲ. ಏನು ಹೇಳಿ ಮಾರಾಯ್ತಿ, ನಾನೇನು ತಪ್ಪು ತಿಳ್ಕೊಳ್ಳೋದಿಲ್ಲ ಆಶ್ವಾಸನೆ ಕೊಟ್ಟಳು ವಾರುಣಿ. ಅದು ಅನನ್ಯನ ಮದುವೆ ಸೆಟ್ ಆಯ್ತಲ್ಲ, ಅದಕ್ಕೆ ಆದಿತ್ಯನ ಮನೆಯಲ್ಲಿ ಹಣಕಾಸಿಗೇನು ತೊಂದರೆ ಇಲ್ಲ ತಾನೇ? ನಿಧಾನವಾಗಿ ಕೇಳಿದಳು. ಏನಿಲ್ಲ ಕಣೆ, ಆದಿ ಅದಕ್ಕೆ ಅಂತಾನೆ ಮೊದಲಿಂದಾನೇ ದುಡ್ಡು ಕೂಡಿ ಹಾಕ್ತಾ ಬಂದಿದ್ದಾನೆ ಎಂದಳು ವಾರುಣಿ ವಾರಿಜಾಳ ಮಾತಿನ ಜಾಡನ್ನು ಅರಿಯದೆ. ಅಂದರೆ ಮದುವೆ ಖರ್ಚೆಲ್ಲ ಆದಿದೇನಾ? ಅಚ್ಚರಿಯಿಂದ ಕೇಳಿದಳು ವಾರಿಜ. ಅಂದರೆ ನಿನ್ನ ಮಾತಿನ ಅರ್ಥ ಏನೇ? ವಾರುಣಿಗೆ ವಾರಿಜಾಳ ಮಾತು ಸರಿಯಾಗಿ ಅರ್ಥವಾಗಲಿಲ್ಲ. ಅಲ್ವೇ, ಆದಿಗೆ ಯಾಕೆ ಅನು ಮದುವೆ ಉಸಾಬ್ರಿ?
ಎಷ್ಟಾದರೂ ಮಲಮಗ, ಎಲ್ಲ ಖರ್ಚು ಆದಿ ಮೇಲೆ ತಲೆ ಮೇಲೆ ಹಾಕ್ಬಿಟ್ರೆ? ವಾರಿಜ ಅಳುಕುತ್ತಾ ನೋಡಿದಳು. ವಾರಿಜ, ನನ್ನ ಹತ್ರ ಹೇಳಿದೆ ಮುಗೀತು. ಇನ್ನು ಯಾರ ಹತ್ರನೂ ಈ ಮಾತಾಡೋದಕ್ಕೆ ಹೋಗಬೇಡ. ವಾರುಣಿಯ ಮುಖ ಸಿಟ್ಟಿನಿಂದ ಕೆಂಪಾಗಿತ್ತು. ದನಿ ಜೋರಾಗಿತ್ತು. ಸೌಭಾಗ್ಯಮ್ಮ ಆದಿನ ಯಾವತ್ತೂ ಮಲಮಗ ಅಂತ ನೋಡಿಲ್ಲ. ಆದಿ ಕೂಡ ಅವರನ್ನು ಸ್ವಂತ ಅಮ್ಮನ ಹಾಗೆ ನೋಡ್ತಾನೆ. ಅವರಲ್ಲಿ ಇಲ್ಲದ ಭೇದ ಭಾವನ ನೀನು ಹುಟ್ಟಾಕಬೇಡ. ಛೇ, ನನಗೆ ನಿನ್ನ ಮಾತು ಕೇಳಿ ತುಂಬ ಬೇಜಾರಾಗ್ತಿದೆ ಕಣೆ ಎಂದವಳ ದನಿಯಲ್ಲಿ ಕೋಪ, ಅಸಹ್ಯ, ಅಸಮಾಧಾನ ಬೆರೆತಿತ್ತು. ಈ ವಾರುಣಿ, ನೀನು ತಪ್ಪು ತಿಳ್ಕೊಳ್ತಾ ಇದೆಯಾ ಕಣೆ. ನಾನು ಹೇಳ್ತಿದ್ದು ಎನ್ನುತ್ತಿದ್ದವಳ ಮಾತನ್ನು ಅರ್ಧಕ್ಕೆ ಕತ್ತರಿಸಿದ ವಾರುಣಿ, ಬೇಡ ಅಕ್ಕ, ನೀ ಏನು ಹೇಳಬೇಡ, ಇದ್ರ ಬಗ್ಗೆ ಮಾತು ಕೂಡ ಆಡಬೇಡ. ತುಂಬ ಸಣ್ಣ ಬುದ್ಧಿ ತೋರಿಸ್ಬಿಟ್ಟೆ ನೀನು ಎಂದು ಸಿಟ್ಟಿನಲ್ಲೇ ಕರೆ ಕತ್ತರಿಸಿಬಿಟ್ಟಳು. ಅದಿತಿ ಕೂಡ ಅಕ್ಕನ ಹಾಗೆ ಯೋಚನೆ ಮಾಡ್ತಾಳಾ ಎಂಬ ಸಂಶಯವೊಂದು ವಾರುಣಿಯ ತಲೆಯಲ್ಲಿ ಮೂಡಿತು. ಥ್ಯಾಂಕ್ ಯು ಸಂದೇಶವೊಂದು ಸಿದ್ದುವಿನ ಮೊಬೈಲಲ್ಲಿ ಬಂದು ಕೂತಿತು. ಯಾಕೆ? ಇತ್ತಲಿಂದ ಮರುಪ್ರಶ್ನೆ. ಅಷ್ಟೊಂದು ಅಮೌಂಟ್ ಕಳಿಸಿದ್ದಕ್ಕೆ. ಅದರಿಂದ ಅಪ್ಪಂಗೆ ತುಂಬ ಹೆಲ್ಪ್ ಆಗುತ್ತೆ. ಅದು ನನ್ನ ಹಣ ಅಂದ್ಕೊಂಡು ಮನೆಗೆ ತಂದು ಯಾವ ಸಾಮಾನನ್ನು ಬೇಡ ಅಂತ ಹೇಳಿಲ್ಲ. ಸಂದೇಶದ ಜೊತೆಗೆ ಒಂದಿಷ್ಟು ಹೃದಯದ ಮುತ್ತಿನ ಎಮೋಜಿಗಳು ಕೂಡ ಇನ್ಬಾಕ್ಸ್ ಸೇರಿತ್ತು. ಮಡದಿಯ ಪ್ರೀತಿಯ ಮಾತು, ಮುತ್ತು ಸಿದ್ಧುವಿಗೆ ಖುಷಿ ತಂದಿತ್ತು. ಆ ದುಡ್ಡು ನಿಂದೇನೆ. ನಾವಿಬ್ಬರು ಗಂಡ ಹೆಂಡತಿ ಆದಮೇಲೆ ನಂದೇನು ನಿಂದೇನು, ಎಲ್ಲ ನಮ್ಮದೇ ಎಂದನು. ಸಿದ್ಧುವಿನ ಮಾತು ಕೋಮಲಳಿಗೆ ಸಂತಸದ ಉಡುಗೊರೆ ನೀಡಿತ್ತು. ನೋಡಿ, ಅಲ್ಲಿ ಒಂದಿಷ್ಟು ಮಾವಿನ ಮರ ಕಾಣಿಸ್ತಾ ಇದೆಯಲ್ವಾ, ಅಲ್ಲಿವರೆಗೂ ಇರೋದು ನಮ್ಮ ತೋಟ. ಮತ್ತು ಬಲಗಡೆಗೆ ಆ ಕೆರೆಯ ಏರಿವರೆಗೂ ಇರೋದು ನಮ್ಮ ಹೊಲ. ತಮ್ಮ ನೆಲದ ಪರಿಚಯ ಮಾಡಿಸುತ್ತಿದ್ದ ಆದಿ. ತನ್ನ ಒಲವಿನ ಜೊತೆ ಇರುವುದೇ ಒಂದು ದೊಡ್ಡ ಖುಷಿ ಅದಿತಿಗೆ. ಅವನು ಹೇಳಿದ್ದಕ್ಕೆಲ್ಲ ಹೂಗುಟ್ಟುತ್ತಾ ಪ್ರಕೃತಿಯ ಸೌಂದರ್ಯದ ಜೊತೆಗೆ ಆದಿತ್ಯನನ್ನು ಕೂಡ ತನ್ನ ಕಣ್ಣಿನೊಳಗೆ ತುಂಬಿಸಿಕೊಳ್ಳುತ್ತಿದ್ದಳು ಅದಿತಿ. ಬನ್ನಿ ಅದಿತಿ, ಅಲ್ಲಿ ಕೆರೆ ಹತ್ರ ಹೋಗೋಣ. ಹೊಲದ ಬದುವಿನ ಮೇಲೆ ಹೆಜ್ಜೆ ಇಟ್ಟವನು ಅವಳೆಡೆ ತನ್ನ ಕೈ ಚಾಚಿದ. ಅವನ ಕೈಯೊಳಗೆ ತನ್ನ ಕೈ ಸೇರಿಸಿದ ಅದಿತಿಗೆ ಏನೋ ಪುಳುಕ. ಆದಿ ಮುಂದೆ ಸಾಗಿದಂತೆ ಅವನ ಹೆಜ್ಜೆಯ ಮೇಲೆ ಹೆಜ್ಜೆ ಇಟ್ಟು ನಡೆದ ಅದಿತಿಗೆ ಗಗನವೂ ಎಲ್ಲೋ, ಭೂಮಿಯೂ ಎಲ್ಲೋ. ಆದಿ ಕೂಡ ಆ ಕ್ಷಣಗಳನ್ನು ಆಸ್ವಾದಿಸುತ್ತಾ ಮೌನವಾಗಿಯೇ ನಡೆದ. ಮತ್ತೆ ಇತ್ತ ಕಡೆ ಮನೆಯಲ್ಲಿ ಅದಿತಿಯ ಫೋನಿನಲ್ಲಿ ಆದ್ಯಾಳ ತಪ್ಪಿದ ಕರೆ ದಾಖಲಾಗಿತ್ತು. ಅದಿತಿ ಕೂಡ ಹೀಗೆ ಯೋಚನೆ ಮಾಡ್ತಾಳಾ? ತುಂಬಿದ ಕುಟುಂಬದಲ್ಲಿ ಅದಿತಿ ಹುಳಿ ಹಿಂಡಿಬಿಟ್ರೆ? ಯೋಚಿಸಿ ಯೋಚಿಸಿ ಹಣ್ಣಾದಳು ವಾರುಣಿ. ಯಾಕೆ ವಾರುಣಿ, ತುಂಬ ಯೋಚನೆ ಮಾಡ್ತಾ ಇದೆಯಾ? ಒರಳಲ್ಲಿ ದೋಸೆ ಹಿಟ್ಟು ರುಬ್ಬುತ್ತಾ ಕೂತಿದ್ದ ಹೆಂಡತಿಯ ಜೊತೆ ತಾನೂ ಕೈ ಸೇರಿಸುತ್ತಾ ಕೇಳಿದ ಮಂಜಣ್ಣ. ಏನೋ ಇರುತ್ತಲ್ಲ ಹೀಗೇ ನೂರಾರು ಯೋಚನೆಗಳು. ಗುಂಡು ಕಲ್ಲಿನ ಮೇಲೆ ಕೈ ಓಡಿಸುತ್ತಾ ಹೇಳಿದ ಹೆಂಡತಿಯ ಹಣೆಯ ಮೇಲಿನ ಬೆವರು ಕಂಡ ಮಂಜಣ್ಣ, ಅಲ್ವೇ ವಾರುಣಿ, ಮನೆಯಲ್ಲಿ ಗ್ರೈಂಡರ್ ಇಲ್ವೇನೆ? ಇನ್ನೂ ಒರಳಲ್ಲಿ ರುಬ್ಬೋ ಕಷ್ಟ ಯಾಕೆ? ಪತಿಯ ದನಿಯಲ್ಲಿ ಅಡಗಿದ್ದ ಕಾಳಜಿಗೆ ವಾರುಣಿಯ ಮನ ಹೂವಾಗಿತ್ತು. ನಿಮಗೆ, ಅತ್ತೆಗೆ ಇಬ್ಬರಿಗೂ ಒರಳಲ್ಲಿ ರುಬ್ಬಿದ ಹಿಟ್ಟಿನ ದೋಸೆ, ಒರಳಲ್ಲಿ ರುಬ್ಬಿದ ಗಟ್ಟಿ ಕಾಯಿ ಚಟ್ನಿ ಎಷ್ಟಿಷ್ಟ ಅಂತ ನಂಗೆ ಗೊತ್ತು. ನಾನೇನು ಪ್ರತಿ ಸಾರಿ ಒರಳಲ್ಲಿ ರುಬ್ತೀನಾ? ಪುರ್ಸೊತ್ತಿದ್ದಾಗ ಒರಳಲ್ಲಿ ರುಬ್ತೀನಿ ಅಷ್ಟೇ. ಬಾಯಿ ಮಾತನಾಡುತ್ತಿದ್ದರೂ ಕೈ ತನ್ನ ಕೆಲಸ ಮಾಡುತ್ತಿತ್ತು. ರುಬ್ಬುವಕ್ಕೆ ಬಂದು ಸೇರಿದ ಗಂಡನ ಕೈ ಮನಸ್ಸಿಗೆ ಹಿತವನ್ನು ನೀಡಿತ್ತು. ಜೀವ ಹೂವಾಗಿದೆ, ಭಾವಜೇನಾಗಿದೆ, ಬಾಳು ಹಾಡಾಗಿದೆ, ನಿನ್ನ ಸೇರೀಗ. ಗಂಡನ ದನಿಯಲ್ಲಿ ಈ ಹಾಡು ಕೇಳುವುದೆಂದರೆ ಭಾರಿ ಇಷ್ಟ ವಾರುಣಿಗೆ. ಈಗ ತಾನು ಕೇಳದೆ ಈ ಹಾಡು ಹೇಳಿದ್ದು ಖುಷಿಯಾಗಿತ್ತು. ತಾನೂ ಕೂಡ ಅವನ ದನಿಗೆ ಜತೆಯಾಗಿದ್ದಳು. ಇಂಥ ಸಣ್ಣ ಪುಟ್ಟ ಖುಷಿಗಳೇ ಅಲ್ವೇ ಜೀವನವನ್ನು ಹಸರಾಗಿಡೋದು. ಅದಿತಿಯ ಜೊತೆಗೆ ಕೈ ಸೇರಿಸಿ ನಡೆದಿದ್ದ ಆದಿಗೆ ಜಗವನ್ನೇ ಗೆದ್ದ ಸಂಭ್ರಮ. ತನ್ನ ಹಣೆಯಲ್ಲಿ ಬರದೇ ಇಲ್ಲ, ಜಾರಿಯೇ ಹೋಯಿತು ಎಂದುಕೊಂಡಿದ್ದ ಒಲವು ಮರಳಿ ಅವನೆದೆಯ ಸೇರಿದ ಖುಷಿ ಇನ್ನೂ ಮಾಸಿಲ್ಲ ಅವನಲ್ಲಿ. ಮುದ್ದಾದ ಜೋಡಿ ಕೆರೆ ಅಂಚನ್ನು ತಲುಪಿತ್ತು. ಕೆರೆಯ ಅಂಚಿನಲ್ಲಿದ್ದ ಒಂದು ಬಂಡಿಯ ಮೇಲೆ ಕಾಲಿಟ್ಟು ನಿಂತ ಆದಿ ಅದಿತಿಗೆ ಆಸರಿಯಾಗಿ ಅದೇ ಬಂಡಿಯನ್ನು ಹತ್ತಿಸಿದ್ದ. ಇಲ್ಲಿ ಸ್ವಲ್ಪ ಹೊತ್ತು ಕೂರೋಣ, ಇಲ್ಲಿಂದ ಸೂರ್ಯಾಸ್ತ ತುಂಬ ಚೆನ್ನಾಗಿ ಕಾಣಿಸುತ್ತೆ ಎಂದವನ ಮಾತಿಗೆ ತಲೆ ಆಡಿಸಿ ಅಲ್ಲೇ ಕುಳಿತರು. ನಮ್ಮೂರ ಮಂದಾರ ಹೂವೇ, ನನ್ನೆದೆಯ ಬಾಂದಳದ ಚೆಲುವೆ, ಬಳಿ ಬಂದು ಬಾಳನ್ನು ಬೆಳಗು, ನನ್ನ ಬರಿದಾದ ಮನದಲ್ಲಿ ಮಿನುಗು. ಗುನುಗುತ್ತಿದ್ದ ಆದಿಯ ಮುಖವನ್ನೇ
ತನ್ಮಯತೆಯಿಂದ ಕಾಣುತ್ತಿದ್ದಳು ಹುಡುಗಿ. ಸುತ್ತಲಿನ ಪರಿಸರ ನೋಡುತ್ತಾ ಮೈಮರೆತು ಹಾಡುತ್ತಿದ್ದವನನ್ನು ನೋಡಿದಷ್ಟೂ ಸಾಲದು ಅವನ ಒಲವಿಗೆ. ಹಾಡು ಮುಗಿದಾಗ ಚಪ್ಪಾಳೆಯ ಸದ್ದಿಗೆ ಅವಳೆಡೆ ಅಚ್ಚರಿಯಿಂದ ನೋಡಿದ ಆದಿ. ವಾವ್, ತುಂಬ ಚೆನ್ನಾಗಿ ಹಾಡ್ತೀರಿ, ನಿಮ್ಮ ವಾಯ್ಸ್ ತುಂಬ ಸ್ವೀಟಾಗಿದೆ ಎಂದಳು ಖುಷಿಯಿಂದ. ಮಡದೆಯ ಮುಖದಲ್ಲಿ ಅರಳಿದ ನಗೆ, ಕಣ್ಣಲ್ಲಿ ಮೂಡಿದ ಮಿಂಚನ್ನು ಕಂಡು ಆದಿಯ ಮನದಲ್ಲಿ ಕೂಡ ಸಂತಸದ ನವಿಲು ಕುಣಿದಿತ್ತು. ನಿಮ್ಮ ವಾಯ್ಸ್ ಕೂಡ ತುಂಬ ಚೆನ್ನಾಗಿದೆ. ಅವತ್ತು ಮನೇಲಿ ಹಾಡಿದ್ರಲ್ಲ ಮೀರಾ ಭಜನ್, ತುಂಬ ಭಾವಪೂರ್ಣವಾಗಿ ಹಾಡಿದ್ರಿ. ಗಂಡನಿಂದ ಹೊಗಳಿಯ ಮಾತು ಕೇಳಿ ರೆಪ್ಪೆ ಬಾಗಿಸಿದಳು. ನೀವು ಸಂಗೀತ ಕಲ್ತಿದ್ದೀರಾ? ಮದುವೆಯಾಗಿ ಮನೆ ಮನ ತುಂಬಿದ್ದರೂ ಮಡದಿಯ ಬಗ್ಗೆ ಹೆಚ್ಚೇನು ತಿಳಿದಿಲ್ಲ ಅವನಿಗೆ. ಇಲ್ಲ, ಶಾಸ್ತ್ರೀಯವಾಗೇನೂ ಕಲ್ತಿಲ್ಲ. ಆದರೆ ನಮ್ಮ ಅಪಾರ್ಟ್ಮೆಂಟಲ್ಲಿ ಸೀಮಾ ದೀದಿ ಅಂತ ಇದ್ದರು. ಅವರು ತುಂಬ ಚೆನ್ನಾಗಿ ಮೀರಾ ಭಜನ್ ಹಾಡ್ತಾಯಿದ್ರು. ಅವ್ರ ಹತ್ರ ಕೆಲವೊಂದು ಕಲ್ತಿದ್ದೀನಿ. ನನ್ನ ಜೊತೆ ಆದ್ಯ ಕೂಡ ಕಲ್ತಿದ್ದಾಳೆ ಎಂದವಳು ಸಂಕೋಚದಿಂದಲೇ ನೀವು ಎಂದು ಕೇಳಿದಳು. ನನಗೆ ನಮ್ಮ ಮನೇಲಿರೋ ರೇಡಿಯೋನೇ ಗುರು. ಬೆಳಿಗ್ಗೆ ಎದ್ದಾಗಿಂದ ರೇಡಿಯೋ ಓಡ್ತಾನೇ ಇರ್ತಿತ್ತು. ಬೆಳಿಗ್ಗೆ ಬರೋ ಗೀತಾರಾಧನೆ ಪ್ರೋಗ್ರಾಮ್ನಿಂದ ದೇವರನಾಮ, ಭಾವಸಂಗಮದಿಂದ ಭಾವಗೀತೆ, ಜೊತೆಗೆ ಚಿತ್ರಗೀತೆ ಕೂಡ ರೇಡಿಯೋದಿಂದನೇ ಕಲ್ತಿದ್ದು. ರಾಗ ತಾಳ ಎಲ್ಲ ಗೊತ್ತಿಲ್ಲ, ಮನಸ್ಸಿಗೆ ಖುಷಿಯಾದಾಗ ಹಾಡೋದು ಅಷ್ಟೇ ಎಂದ. ಮತ್ತು ಫ್ರೀ ಟೈಮಲ್ಲಿ ಏನು ಮಾಡ್ತೀರಿ? ಅವಳನ್ನು ಇನ್ನೂ ಅರಿಯುವ ತವಕ. ಓದ್ತೀನಿ, ಮತ್ತು ನನಗೆ ಅಡುಗೆ ಮಾಡೋದು ಕೂಡ ತುಂಬ ಇಷ್ಟ. ಮಾತು ಪೋಣಿಸಿದ ಆದಿ. ಓಹ್, ನನಗೂ ಪುಸ್ತಕಗಳೇ ಗೆಳೆಯರು. ಕುವೆಂಪು ಮಾಸ್ತಿಯಿಂದ ಹಿಡಿದು ಸಂತೋಷ್ ಮರಳವಾಡಿವರೆಗೂ ಓದಿದ್ದೀನಿ ಎಂದ ಖುಷಿಯಿಂದ. ನಾನು ಕನ್ನಡ ಬುಕ್ಸ್ ಓದಿಲ್ಲ, ಹಿಂದಿ ಮತ್ತು ಇಂಗ್ಲೀಷ್ ಒಂದಿಷ್ಟು ಓದ್ಕೊಂಡಿದ್ದೀನಿ ಸಂಕೋಚದಲ್ಲೇ ಹೇಳಿದಳು ಅದಿತಿ. ಸ್ವಲ್ಪ ಸ್ವಲ್ಪವಾಗಿಯೇ ಮನಸ್ಸು ಬಿಚ್ಚಿ ಮಾತನಾಡಲು ಆರಂಭಿಸಿದ್ದರು ಇಬ್ಬರು. ಇಬ್ಬರ ನಡುವಿನ ಸಂಕೋಚದ ಪರದೆ ನಿಧಾನವಾಗಿ ಸರಿಯತೊಡಗಿತ್ತು. ಆದಿತ್ಯ ಆರಾಧನಾ ಭಾವದಿಂದ ಅದಿತಿಯನ್ನೇ ನೋಡುತ್ತಿದ್ದ. ಮಾತನಾಡುವಾಗ ಅರಳುತ್ತಿದ್ದ ಕಣ್ಣುಗಳ ಮೋಡಿಯಲ್ಲಿ ಕಳೆದು ಹೋದ. ಅದಿತಿ, ನೀವಿವತ್ತು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಇದ್ದಕ್ಕಿದ್ದಂತೆಯೇ ಹೇಳಿದ ಮಾತಿಗೆ ಹೇಗೆ ಪ್ರತಿಕ್ರಿಯಿಸಬೇಕೆಂದು ಅರಿಯದೆ ನಸುನಾಚಿದಳು ಅದಿತಿ. ಮುಳುಗುತ್ತಿರುವ ಸೂರ್ಯನ ಹೊಂಬಣ್ಣ ಅದಿತಿಯ ಕೆನ್ನೆ ಮೇಲೆ ಪ್ರತಿಫಲಿಸಿತ್ತು. ಸಂಕೋಚದಿಂದ ಬಾಗಿದ ರೆಪ್ಪೆಗಳು, ಹೊಂಬಣ್ಣಕ್ಕೆ ತಿರುಗಿದ್ದ ಕೆನ್ನೆಗಳು, ನಾಚಿಕೆಯಿಂದ ಸಣ್ಣಕ್ಕೆ ಅದರುತ್ತಿದ್ದ ಅಧರಗಳು ಆದಿಗೆ ಆಹ್ವಾನ ನೀಡುವಂತಿದ್ದವು. ಅದಿತಿಯ ಬಳಿ ಸರಿದ ಆದಿ ಮೆಲ್ಲಗೆ ಅವಳ ಕೈ ತನ್ನ ಕೈಯೊಳಗೆ ಬಂಧಿಸಿದ್ದ. ಪತಿಯ ಸನಿಹ ಅದಿತಿಗೆ ಅದುವರೆಗೂ ಕಾಣದ ಖುಷಿಯನ್ನು ನೀಡುತ್ತಿತ್ತು. ಅದಿತಿಯ ಕಿವಿಯ ಬಳಿ ಸಾಗಿದ್ದ ಆದಿ, ಅದಿತಿ, ಐ ಲವ್ ಯು ಎಂದು ಮೆಲುವಾಗಿ ಉಸಿರಿದ್ದ. ಪ್ರಕೃತಿಯನ್ನೇ ಸಾಕ್ಷಿಯಾಗಿಟ್ಟುಕೊಂಡು ತನ್ನ ಮನದ ಮಾತನ್ನು ಅದಿತಿಯ ಹೃದಯಕ್ಕೆ ವರ್ಗಾಯಿಸಿದ್ದ ಆದಿತ್ಯ. ಆದಿಯ ಬಿಸಿ ಉಸಿರು ಕಿವಿಯನ್ನು ತಾಕಿದಾಗ ಸಣ್ಣಗೆ ಅದರಿದಳು ಅದಿತಿ. ತಲೆ ಎತ್ತಿ ಅವನ ಮುಖ ನೋಡಲೇ ಸಂಕೋಚ ಎನಿಸಿತ್ತು. ಅವನು ನೀಡಿದ್ದ ಸಿಹಿಯಾದ ಆಘಾತಕ್ಕೆ ಅವನ ಎದೆಯನ್ನೇ ಆಶ್ರಯಿಸಿದ್ದಳು ಹುಡುಗಿ. ಹುಡುಗನಿಗೆ ಜಗವೇ ತನ್ನ ತೋಳಲ್ಲಿ ಬಂದಿಯಾದ ಖುಷಿ. ಏನಪ್ಪ, ಇನ್ನೂ ಅಮ್ಮನ ಮಾತು ಮುಗ್ದಿಲ್ವಾ? ತಾಯಿ ಸೀತಮ್ಮನ ಜೊತೆ ಮಾತಿನಲ್ಲಿ ಮುಳುಗಿದ್ದ ವಾರಿಜಾನ ಕಡೆ ನೋಡುತ್ತಾ ಕೇಳಿದಳು ಆದ್ಯ. ಕಾಲೇಜಿನಿಂದ ಬಂದವಳು ಕಾಫಿ ಮಾಡಿ ಮುಗಿಸಿದ್ದರೂ ಅಮ್ಮನ ಮಾತು ಮುಗಿಯದ್ದು ನೋಡಿ ಅಪ್ಪನಲ್ಲಿ ವಿನೋದವಾಗಿ ವಿಚಾರಿಸಿದ್ದಳು. ನೋಡು, ಇನ್ನೂ ನಡೀತಾ ಇದೆ ಪುರಾಣ. ಇನ್ನು ಅತ್ತಿಗೆ, ಅಣ್ಣ, ಅವ್ರ ಮಕ್ಕಳು, ಅವ್ರ ಜೊತೆಲೆಲ್ಲ ಮಾತಾಡೋದು ಬಾಕಿ ಇದೆ ಎಂದರು ನಗುತ್ತಾ. ಆದರೂ ತವ್ರ ಮನೆಯವ್ರು ಸಿಕ್ಕಿದ ಮೇಲೆ ನಮ್ಮ ನೆನಪು ಕೂಡ ಕಡಿಮೆನೇ ಅಮ್ಮಂಗೆ ಎಂದಳು ತುಸು ಜೋರಾಗಿ ಅಮ್ಮನಿಗೆ ಕೇಳುವಂತೆ. ಅವಳ ಮಾತನ್ನು ಕೇಳಿಸಿಕೊಂಡ ವಾರಿಜ ನಗುತ್ತಾ ಅವಳ ಛೇಡಿಕೆಗೆ ಹೊಡೆಯುವಂತೆ ಕೈ ಸನ್ನೆ ಮಾಡಿ ತೋರಿಸುತ್ತಾ ಮಾತನ್ನು ಮುಂದುವರಿಸಿದರು. ಅಮ್ಮ ಈಗೆಷ್ಟು ಖುಷಿಯಾಗಿ ಇದ್ದಾಳೆ ಅಲ್ವೇನಪ್ಪ? ಅಪ್ಪನ ತೋಳಿಗೆ ತಲೆಯಾನಿಸಿ ನುಡಿದಳು ಆದ್ಯ. ಎಲ್ಲ ಸಂಬಂಧಗಳಿಗೂ ಅದರದ್ದೇ ಆದ ಜಾಗ ಇರುತ್ತೆ ಮನಸ್ಸಲ್ಲಿ. ಒಂದು ಸಂಬಂಧದ ಜಾಗವನ್ನು ಇನ್ನೊಂದು ಸಂಬಂಧ ತಗೊಳ್ಳೋಕ್ಕಾಗಲ್ಲ. ಒಂದು ಬಂಧದಿಂದ ಉಂಟಾಗೋ ಖಾಲಿತನನ ಇನ್ನೊಂದು ಬಂಧದಿಂದ ತುಂಬಿಕೊಳ್ಳೋದಕ್ಕೆ ಆಗೋದಿಲ್ಲ. ಕರಳ ಬಂಧವನ್ನು ಮಾತ್ರ ಬೇರೆ ಯಾವುದರಿಂದನೂ ತುಂಬಿಸೋಕ್ಕಾಗಲ್ಲ. ಆ ಸಂಬಂಧ ಪಡೆದಿರೋರು ಅದೃಷ್ಟವಂತರು, ಉಳಿಸ್ಕೊಳ್ಳೋರು ಪುಣ್ಯವಂತರು ಎಂದರು ಶ್ರೀಕಾಂತ್. ಆದ್ಯಾಳ ನೋಟ ಅಮ್ಮನೆಡೆಗೆ ಸಾಗಿತ್ತು. ವಿಡಿಯೋ ಕಾಲ್ನಲ್ಲಿ ಅಮ್ಮ ತೆಗೆದುಕೊಂಡ ಹೊಸ ಸೀರೆಯನ್ನು ವಾರುಣಿ ಹಾಗೂ ಲೀಲಾ ಇಬ್ಬರಿಗೂ ತೋರಿಸುತ್ತಿದ್ದರು. ಅದಕ್ಕೆ ಬ್ಲೌಸ್ ಹೊಲಿಸುವ ವಿಷಯದ ಬಗ್ಗೆ ಮೂರೂ ಜನವು ಗಂಭೀರವಾಗಿ ಡಿಸ್ಕಸ್ ಮಾಡುತ್ತಾ ಇದ್ದರು. ಅಯ್ಯಪ್ಪ, ವಿಶ್ವಸಂಸ್ಥೆಯಲ್ಲಿ ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ಕೂಡ ಇಷ್ಟು ಸೀರಿಯಸ್ ಆಗಿ ಚರ್ಚೆ ನಡೆಯುತ್ತೋ ಇಲ್ವೋ ಎಂದು ಅಮ್ಮನನ್ನು ಕಿಚಾಯಿಸುತ್ತಾ
ತನ್ನ ರೂಮಿನ ಕಡೆ ನಡೆದಳು. ರೂಮಿಗೆ ಹೋದ ಆದ್ಯಾಳಿಗೆ ಕರುಳ ಗೆಳತಿಯ ನೆನಪು ಕಾಡಿತ್ತು. ಅದೇ ರೂಮಿನಲ್ಲಿ ಕುಳಿತು ಅದಿತಿಯೊಂದಿಗೆ ಕಳೆದ ಎಷ್ಟೋ ಕ್ಷಣಗಳು ಕಣ್ಣ ಮುಂದೆ ಹಾದು ಹೋಯಿತು. ನಾನು ಮತ್ತು ಅದಿತಿ ಕೂಡ ಹೀಗೆ ಸಣ್ಣ ಸಣ್ಣ ವಿಷಯಗಳನ್ನು ಡಿಸ್ಕಸ್ ಮಾಡ್ತಾ ಇರ್ತಿದ್ವಿ ಅಲ್ವಾ? ಡ್ರೆಸ್ಸು, ಜ್ಯುವೆಲರಿ, ಸಿನಿಮಾ, ಓದು. ಅದಿತಿ ಇಲ್ಲದೆ ಎಷ್ಟು ಒಂಟಿ ಆಗಿಬಿಟ್ಟೆ ಅನ್ನಿಸ್ತಿದೆ. ಈಗಲೇ ಕಾಲ್ ಮಾಡ್ತೀನಿ ಎನ್ನುತ್ತಾ ಕಾಲ್ ಮಾಡಿದಳು. 3 ಬಾರಿ ಕರೆ ಮಾಡಿದರೂ ಅದಿತಿ ಕರೆ ತೆಗೆದುಕೊಳ್ಳಲೇ ಇಲ್ಲ. ನಂಗೆ ಮಾತ್ರ ಅವಳು ನೆನಪಷ್ಟೆ. ಅವಳಿಗೆ ಹೇಗಿದ್ದರೂ ಈಗ ಅಲ್ಲಿ ಆದಿತ್ಯ, ಅನನ್ಯ ಎಲ್ಲ ಇದ್ದಾರಲ್ಲ. ನಾನು ಮಾತ್ರ ಇಲ್ಲಿ ಒಂಟಿ. ಅಪಕ್ವ ಮನಸ್ಸು ಮುನಿದು ಕೂತಿತ್ತು. ಏನಾಯ್ತೆ? ಯಾಕೆ ಹೀಗೆ ಮುಖ ದಪ್ಪ ಮಾಡ್ಕೊಂಡು ಕೂತಿದೀಯಾ? ರಾತ್ರಿ ಊಟವಾದ ಮೇಲೆ ಎಲೆ ಅಡಿಕೆ ಮಡಿಸಿಕೊಡುತ್ತಿದ್ದ ಲೀಲಾಳನ್ನು ಕೇಳಿದ ವಾಗೀಶ. ಮತ್ತೆ ಇನ್ನೇನು ಮಾಡಲಿ, ನನಗೆ ಕೋಪ ಬಂದಿದೆ, ಮುಖ ದುಮ್ಮಿಸಿ ಹೇಳಿದಳು ಲೀಲಾ. ಅದೇ ಮಹಾರಾಣಿ, ಯಾಕೆ ನಿಮಗೆ ಕೋಪ ಎನ್ನುತ್ತಾ ಅವಳ ಮೂಗು ಹಿಂಡಿದನು. ನೀವೊಬ್ಬರು ಹುಡುಗಾಟ ಆಡಬೇಡ್ರಿ. ಸುಹಾಸನ್ ಮಾತು ಕೇಳಿದ್ರಾ? ಓದೋಕೆ ಹೊರದೇಶಕ್ಕೆ ಹೋಗ್ತಾನಂತೆ, ಮುಸು ಮುಸು ಅಳುತ್ತಾ ಹೇಳಿದಳು. ಹ್ಞೂ ಕಣೆ, ಸದ್ಯ ಈಗಲಾದರೂ ಅವನಿಗೆ ಜೀವನದಲ್ಲಿ ಏನಾದರೂ ಒಂದು ಸಾಧಿಸಬೇಕು ಅಂತ ಅನ್ನಿಸ್ತಲ್ಲ, ಅದೇ ಸಂತೋಷ ನನಗೆ. ಸಮಾಧಾನದ ನಿಟ್ಟಿಸಲು ಬಿಡುತ್ತಾ ಹೇಳಿದ ವಾಗೀಶನ ಕಡೆ ಉರಿನೋಟ ಬೀರಿದಳು ಲೀಲಾ. ಮಗ ಅಷ್ಟು ದೂರ ಹೋಗ್ತಾ ಇದ್ದಾನೆ ಅಂತ ಒಂಚೂರು ಬೇಜಾರಿಲ್ವ ನಿಮಗೆ? ಅದೇನು ಓದೋದು, ಇಲ್ಲಿ ಓದೋಕ್ಕೆ ಸಾಧ್ಯ ಆಗದೆ ಇರೋದು? ಕಣ್ಣು ಮೂಗು ಒರೆಸುತ್ತಲೇ ಹೇಳಿದಳು. ಅಯ್ಯೋ ದೇವ್ರೆ, ಇದರಲ್ಲಿ ಅಳೋದಕ್ಕೇನಿದೆಯೇ? ಮಗ ಓದಿ ಉದ್ಧಾರ ಆಗ್ತೀನಿ ಅಂತಿದ್ದಾನೆ. ನೀನು ನೋಡಿದ್ರೆ ಅಂದ ವಾಗೀಶನ ಮುಖ ನೋಡಿದ ಲೀಲಾ. ಹೆತ್ತೊಟ್ಟೆ ಸಂಕಟ ನಿಮಗೇನು ಗೊತ್ತಾಗುತ್ತೆ ಎನ್ನುತ್ತಾ ಅಲ್ಲಿಂದ ಎದ್ದು ಹೋದವಳ ನೋಡಿ, ಈ ಹೆಣ್ಮಕ್ಳನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಆ ಬ್ರಹ್ಮನಿಂದಾನೂ ಸಾಧ್ಯ ಇಲ್ವೇನಪ್ಪ ಎಂದು ತಲೆ ಮೇಲೆ ಕೈ ಹೊತ್ತು ಕುಳಿತ ವಾಗೀಶ. ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು. ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ. ಸಂಚಿಕೆ ಇಷ್ಟವಾಗಿದ್ದರೆ ಕಥೆಯನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ. ಧನ್ಯವಾದಗಳು.